ನಮ್ಮ ಜನ ಯಾತಕ್ಕೆ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ? ಗೆಲ್ಲಿ ಗೆದ್ರೆ ನಮಗೂ ಖುಷಿಯನ್ನೇ, ಆದರೆ ನಮ್ಮ ಜನಗಳಿಗೆ ಯಾವುದಕ್ಕೆ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಇವತ್ತು ಒಬ್ಬ ವ್ಯಕ್ತಿಯ ಗೆಲುವಿಗಾಗಿ, ಒಂದು ಮನರಂಜನಾ ಶೋಗಾಗಿ ನಾವು ಬೀದಿಗಿಳಿದು ಕೂಗುತ್ತಿದ್ದೇವೆ, ಸಂಭ್ರಮ ಪಡುತ್ತಿದ್ದೇವೆ, ಹೋರಾಡುತ್ತಿದ್ದೇವೆ. ಆದರೆ ಒಂದು ಪ್ರಶ್ನೆ, ನಮ್ಮದೇ ಬದುಕಿನ ಸಮಸ್ಯೆಗಳ ಮುಂದೆ ನಾವು ಯಾಕೆ ಕಣ್ಣು ಮುಚ್ಚಿಕೊಂಡಿದ್ದೇವೆ? ಗುಂಡಿಗಳಲ್ಲಿ ಮುಳುಗುತ್ತಿರುವ ರಸ್ತೆಗಳು, ಬಡವರಿಗೆ ಸಿಗದ ಮೂಲಭೂತ ವೈದ್ಯಕೀಯ ಸೌಲಭ್ಯಗಳು, ಸರ್ಕಾರಿ ಶಾಲೆಗಳಲ್ಲಿ ದಿನೇ ದಿನೇ ಕುಸಿಯುತ್ತಿದ್ದ ಶಿಕ್ಷಣದ ಗುಣಮಟ್ಟಗಳು, ಸೌಜನ್ಯ ಪ್ರಕರಣದಂತಹ ಸಾವಿರಾರು ಕೇಸ್ಗಳಲ್ಲಿ ವರ್ಷಗಟ್ಟಲೆ ಸಿಗದ ನ್ಯಾಯಗಳು, ಬೃಹತ್ ಹಗರಣಗಳು, ಮಿತಿ ಮೀರಿದ ಭ್ರಷ್ಟಾಚಾರಗಳು, ಸಾಲ ಬಾಧೆಯಿಂದ ಸತ್ತ ನಮ್ಮ ದೇಶದ ರೈತರು, ದೇಶ ಕಾಯುತ್ತಾ ಮೌನವಾಗಿ ಬಲಿಯಾದ ನನ್ನ ದೇಶದ ಸೈನಿಕರು, ಸಾಮಾನ್ಯ ಜನರ ಮೇಲೆ ಹೆಚ್ಚು ಟ್ಯಾಕ್ಸ್ಗಳು, ಪ್ರಕೃತಿ ನಾಶ, ಬಡತನ, ರೇಪ್ಗಳು, ನ್ಯಾಯನೇ ಸಿಗದ ಎಷ್ಟೋ ಕೇಸ್ಗಳು. ಯಾಕೆ ಈ ಸಮಸ್ಯೆಗಳು ನಮ್ಮ ಜನರಿಗೆ ಕಾಣುವುದಿಲ್ಲವಾ? ಇವೆಲ್ಲವೂ ನಮ್ಮ ಹೊಣೆಗಾರಿಕೆ ಅಲ್ಲವೇ? ಮನರಂಜನೆ ಕ್ಷಣಿಕ, ಸಂಭ್ರಮ ಒಂದು ದಿನದದ್ದು, ಆದರೆ ದೇಶದ ಭವಿಷ್ಯ ಶಾಶ್ವತ. ನಾವು ಕೇವಲ ಟ್ರೆಂಡ್ಗಳ ಹಿಂದೆ ಓಡುವ ಜನರಾಗದೆ ಸಮಾಜದ ಮೂಲಭೂತ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತುವ ನಾಗರಿಕರಾಗಬೇಕು. ಯಾಕಂದ್ರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ದೇಶ ನಿಂತಿರುವುದು ಯುವ ಜನತೆಯ ಮೇಲೆ. ನಾವೇ ಈ ದೇಶವನ್ನು ಕಟ್ಟಬೇಕು, ನಾವೇ ಈ ದೇಶವನ್ನು ಮುನ್ನಡೆಸಬೇಕು. ಯುವ ಜನತೆ ಇದು ಸಂಭ್ರಮದ ಸಮಯವಲ್ಲ, ಇದು ಎಚ್ಚರವಾಗುವ ಸಮಯ. ನಮಸ್ಕಾರ.